ನಾವು ಸುಮಾರು 4-5 ತಿಂಗಳಿಂದ ರಿಕ್ರೂಟ್ಮೆಂಟು ನಿಂತಿದ್ದ ಕಾರಣದಿಂದ ಸಾರ್ವಜನಿಕರಿಗೆ ವಿಶೇಷವಾಗಿ SC ST ಅಲ್ಲದೇ ಇರೋರು ಸುಮಾರು 82% ಇದ್ದಾರೆ. ಅವರೆಲ್ಲರಿಗೂ ಕೂಡ ಕಾಯೋದು ಬೇಡ ಅಂಥೇಳಿ ಒಂದು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಈಗಾಗಲೇ HK ಪಾಟೀಲ್ ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ. 56,000 ಜನ ರಿಕ್ರೂಟ್ಮೆಂಟ್ ಚಾಲನೆ ಆಗೋದು ಒಂದು ತೀರ್ಮಾನ ಆಗಿದೆ. ಹೈಕೋರ್ಟಲ್ಲಿ 56%, ಅಂದರೆ 6% ಎಕ್ಸ್ಟ್ರಾ ಇರೋದರಿಂದ ಈ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಅಷ್ಟೇ ಇರೋದರಿಂದ ನಾವು 50% ಒಳಗಡೆ, ಅಂದರೆ SC 15 ST 3ರಂತೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. 6%ಅನ್ನು ಬ್ಯಾಕ್ಲಾಗ್ ಆಗಿ ಪೆಂಡಿಂಗ್ ಇಡ್ತೇವೆ. ಅದು ತೀರ್ಮಾನ ಕೋರ್ಟ್ ತೀರ್ಮಾನದಂತೆ ಅದು ಜನರಲ್ಗಾದರೆ ಜನರಲ್ಗೆ ಹೋಗ್ತದೆ, ಅಥವಾ SC STಗಾದರೆ STಗೆ 4 ಬರ್ತದೆ, SCಗೆ 2 ಬರ್ತದೆ. ಇಂಥದ್ದು ಒಂದು ತೀರ್ಮಾನ ಆಗಿದೆ. ಜೊತೆಯಲ್ಲಿ ನಾವು 15 ಮತ್ತು 3% ಮಾಡೋವಂಥ ಕಾಲದಲ್ಲಿ 3% STವರೆಗೆ ಇರ್ತಾರೆ. 15% ಹಿಂದೆ ನಾವು ಡಾಕ್ಟರ್ ಪರಮೇಶ್ವರ್ ಅವರು, ಗೃಹ ಸಚಿವರು, ಮಹದೇವಪ್ಪನವರು, ಸಮಾಜ ಕಲ್ಯಾಣ ಸಚಿವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಶಿವರಾಜ್ ತಂಗಡಗಿಯವರು ಮತ್ತು ಉಪಾಧ್ಯಕ್ಷರಂಥ ನಮ್ಮ ಇವರು ರುದ್ರಪ್ಪ ಲಮಾಣಿಯವರು ನಾವೆಲ್ಲ ಸೇರಿ ಜೊತೆಗೆ ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಕೂಡ, ಎಲ್ಲ ಶಾಸಕರು ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ವಿ. 17% ಆದರೆ 6-5 ಮಾಡೋಕ್ಕೆ ನಾವೆಲ್ಲ ಒಟ್ಟಿಗೆ SCಯಲ್ಲಿ ಲೆಫ್ಟು ರೈಟು ಬೋವಿ ಲಂಬಾಣಿ ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ. ಇವತ್ತು ಕೂಡ ಇದು ತಕ್ಷಣ ಆಗಬೇಕನ್ನೋದ್ರಿಂದ ನಾವು ಇದಕ್ಕೆ ಒಪ್ಕೊಂಡಿದ್ದೀವಿ. ಮುಂದೆ ಈ 15%ನಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇದೇ ರೀತಿ ನಾವು ಗೃಹ ಸಚಿವರು ಮತ್ತು ಏನು ಈಗ ಹೇಳಿದೆ ಮಹದೇವಪ್ಪನವರು, ಪ್ರಿಯಾಂಕ್ ಖರ್ಗೆ ಅವರು, ನಾನು, ತಿಮ್ಮಾಪುರ ಸಾಹೇಬರು ಹಾಗೂ ನಮ್ಮ ಶಿವರಾಜ್ ತಂಗಡಿಗೆಯವರು, ರುದ್ರಪ್ಪ ಲಮಾಣಿಯವರು ಎಲ್ಲ ಸೇರಿ ಈ 15%ನಲ್ಲಿ ಯಾವ ರೀತಿ ಭಾಗ ಮಾಡ್ಕೊಳ್ಬೇಕನ್ನೋದನ್ನು ಸರ್ವಸಮ್ಮತಿ ಮಾಡಿ ಅದನ್ನು ಕ್ಯಾಬಿನೆಟ್ ಮುಂದೆ ತಂದು ಅದನ್ನು ಬಗೆಹರಿಸ್ಕೊಳ್ತೀವಿ. ಅದರಿಂದ ಫೈನಲ್ ಸೆಲೆಕ್ಷನ್ ಆಗೋ ಪ್ರೋಸೆಸ್ ಆಗೋ ಒಳಗಡೆ ಇದು ತೀರ್ಮಾನ ಇಂಟರ್ನಲ್ ರಿಸರ್ವೇಷನ್ 15%ಅಲ್ಲಿ ಯಾವ ರೀತಿ ಭಾಗ ಮಾಡ್ಕೊಳ್ಬೇಕಂತ ಸರ್ವಸಮ್ಮತಿಯಿಂದ ನಾವು ಕ್ಯಾಬಿನೆಟ್ಗೆ ತಗೊಂಬತ್ತೀವಿ. ಕ್ಯಾಬಿನೆಟ್ ತಗೊಂಡು ಫೈಸಲಾದ್ಮೇಲೆ ಇದರಲ್ಲಿ ಯಾರಿಗೂ ಅನ್ಯಾಯ ಆಗೋದಿಲ್ಲ. ಯಾರು ಇವತ್ತು ಬೇರೆ ಬೇರೆ ಥರ ಮಾತಾಡ್ತಾರೆ, ಯಾವುದರಲ್ಲಿ ಅರ್ಥ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸಿದ್ದೇವೆ. ನಿನ್ನೆ ಇಂಟರ್ನಲ್ ರಿಸರ್ವೇಷನ್ ವಿಷಯದಲ್ಲಿ ನಾವು ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಬಂದು ಇದನ್ನು ತೀರ್ಮಾನ ಮಾಡಬೇಕಾಗ್ತದೆ ಅಂಥೇಳಿ ಒಂದು ತೀರ್ಮಾನ ಆಗಿದೆ. ಇದನ್ನು ಬೇರೆಯವರು ಗೊಂದಲ ಸೃಷ್ಟಿ ಮಾಡೋಕ್ಕೆ ಬೇರೆ ಏನು ಮಾತಾಡ್ತಾರೆ, ಏನೂ ಅವಕಾಶ ಇರೋದಿಲ್ಲ. ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಮತ್ತು ಎರಡೂ ಸದನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ವಿರೋಧ ಪಕ್ಷಗಳಾದಂಥ BJPಯವರು, ಜನತಾದಳ ಮತ್ತು ಇತರ ಇಂಡಿಪೆಂಡೆಂಟ್ಸು ಒಟ್ಟಾರೆ ಅವಿರೋಧವಾಗಿ ತೀರ್ಮಾನ ಆಗಿದೆ. ಎರಡೂ ಸದನದಲ್ಲಿ ಒಳ ಮೀಸಲಾತಿ ಕೊಡಬೇಕನ್ನೋದು. ಅದರ ಜೊತೆಗೆ ಗವರ್ನರ್ ಅವ್ರಿಗೆ ಕಳಿಸಿದ್ವಿ. ಗವರ್ನರ್ ಕ್ಲಾರಿಫಿಕೇಷನ್ ಕೇಳಿದರು, ಅದಕ್ಕೆ ಉತ್ತರ ಕೊಟ್ಟಿದೆ ಸರ್ಕಾರ. ಅದಾದ ಮೇಲೆ ಅವರು ಕೂಡ ನೆನ್ನೆ ಅಂಕಿತ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ಅದರಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ಒಂದೇ ಒಂದು 17ನ ಹಂಚಿಕೆ ಮಾಡಿದ್ದೀವಿ. 15ನ ಹಂಚಿಕೆ ಮಾಡಿಕೊಂಡು ಮತ್ತೆ ಕ್ಯಾಬಿನೆಟ್ ಮುಂದೆ ತಂದು ಇದನ್ನು ತೀರ್ಮಾನ ಮಾಡ್ಕೊಳ್ತೀವಿ. ಇದಕ್ಕೆ ಯಾವುದು ನಾನು ಕೂಡ ಈ ಸಂಘ ಸಂಸ್ಥೆಗಳಿರ್ಬೋದು, ಪಕ್ಷದವರು ಇರ್ಬೋದು ಮತ್ತು ಯಾರೇ ಆಗಲಿ ಇದರ ಬಗ್ಗೆ ಗೊಂದಲ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಬದ್ಧವಾಗಿದೆ. ಒಳ ಮೀಸಲಾತಿ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಆದರೂ ಇದು ಅಪ್ಲೈ ಆಗುತ್ತೆ. ಏನು 56,000 ಹುದ್ದೆಗಳನ್ನು ಕರೆದಿದ್ದೀವಿ, ಅದಕ್ಕೆ ಅಪ್ಲೈ ಆಗುತ್ತೆ. ಹಿಂದೆ 42 ಇಲಾಖೆಗಳು ಕರೆದಿದ್ದಕ್ಕೆ 17% ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಕೋರ್ಟು. ಇದಾದಮೇಲೆ ಈಗ ಹೊಸದಾಗಿ ಮಾಡೋದಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು 50ರೊಳಗೆ ಇರಬೇಕು ಅಂದಾಗ 15 ಮತ್ತು 3 ಆಗುತ್ತೆ. ಆದ್ದರಿಂದ ಇದನ್ನು ಈ ರೀತಿ ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಯಾರೂ ಕೂಡ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಕಾರ ಬದ್ಧವಾಗಿದೆ, ವಚನ ಕೊಟ್ಟಿದ್ದಾರೆ, ಜಾರಿ ಮಾಡಿದ್ದೀವಿ, ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿದೆ.
ಇನ್ನು ಆಗಬೇಕಾಗಿರೋದನ್ನು ನಾವು ಹಂಚಿಕೆ ಮಾಡಿಕೊಂಡು ನಾವೆಲ್ಲ ಬ್ರದರ್ಸು ಒಟ್ಟಿಗೆ ಅದನ್ನು ತೀರ್ಮಾನ ಮಾಡ್ಕೊಳ್ತೀವಿ. ಇದು ಮಾಧ್ಯಮ ಮಿತ್ರರಲ್ಲಿ ಮನವಿ, ಬೇರೆ ಗೊಂದಲಗಳೇನು ಇಲ್ಲ ಅನ್ನೋದನ್ನು ತಿಳಿಸ್ತೀನಿ. ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ, ಸರ್ಕಾರ ಯಾರೂ ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಆಗಬೇಕಂತೇಳಿ ಸರ್ಕಾರ ಹೇಳಿತ್ತು, ಅವತ್ತು ಹೇಳಿತ್ತು, ಇವತ್ತು ಹೇಳಿತ್ತು. ಗವರ್ನರ್ ಅವರು ಸ್ವಲ್ಪ ಕ್ಲಾರಿಫಿಕೇಷನ್ ಕೇಳಿದರು. ಅಲಿಮಾರಿ ಸಮಾಜ ಅಥವಾ ಇದು ಲಂಬಾಣಿ ಸಮಾಜದವರು ಒಂದು ಪತ್ರ ಬರೆದಿದ್ದಾರೆ, ಏನು ಮಾಡ್ತೀನಿ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಜನಸಂಖ್ಯೆ ಆಧಾರದ ಮೇಲೆ ಯಾರಿಗೂ ಅನ್ಯಾಯ ಆಗದಿರೋ ಮಾಡಿದ್ದೀವಿ. ಒಂದು ವೇಳೆ ಇದ್ದರೆ ಪರ್ಮನೆಂಟ್ ಕಮಿಷನ್ ಇದೆ, ಪರ್ಮನೆಂಟ್ ಕಮಿಷನ್ SC ಕಮಿಷನ್ ಮುಂದೆ ಹೋಗಿ ಅವ್ರ ನ್ಯಾಯ ತಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂಥೇಳಿ ಅವ್ರು ಕೊಟ್ಟ ಮೇಲೆ ಅವರು ಸಮ್ಮತಿ ತೋರಿಸಿ ಅವರು ಸಂತಕ ಮಾಡಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಇದರಲ್ಲಿ ಯಾರೂ ಸರ್ಕಾರದ ಕಡೆಯಿಂದ ಹೋಗಿ ನಿಲ್ಲಿಸಿರೋದಿಲ್ಲ, ಅದೆಲ್ಲ ಸುಳ್ಳು ಮಾಹಿತಿ ಇಲ್ಲ. ಹಾಗೇನಿಲ್ಲ. ನಾವೆಲ್ಲ ಒಟ್ಟಿಗೆ ಈಗ ಅವರು ಕೂಡ 5 ತಿಂಗಳು 6 ತಿಂಗಳಿಂದ ಕಾತಿದ್ದಾರೆ. ಅವ್ರಿಗೆ ಆಮೇಲಿನಿಂದ ಏಜ್ ಬಾರ್ ಆಗ್ತದೆ. ಇದು ಸರ್ಕಾರದ ಬದ್ಧತೆ ಇದೆ, ಅವ್ರಿಗೆ ಕೆಲಸ ಕೊಡಲೇಬೇಕು. ಅದಕ್ಕೆ ನೋಟಿಫಿಕೇಷನ್ ಮಾಡಿದ್ದೀವಿ, ಇದು ಚಾಲನೆ ಆಗ್ತದೆ. ಅವರು BJP ಅವ್ರು ಹೇಳೋದು ಹೇಳಲೇಬೇಕು. ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ, ಅವ್ರ ಕಾಲದಲ್ಲಿ ಮಾಡಿದ್ರೆ ಅವರು ಕ್ಯಾಬಿನೆಟ್ ಡಿಸಿಷನ್ ಆಯಿತಾ, 2 ದಿನದಲ್ಲಿ ಒಪ್ಪಿಗೆ ಆಯಿತಾ, ಗವರ್ನರು ಅಂಕಿತ ಮಾಡಿದ್ರೆ ಈ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಇದನ್ನು ಕಂಕಣಬದ್ಧವಾಗಿ ಕೆಲಸ ಮಾಡಿದೆ. ನಾನು ಅವರಿಗೆ ಸಹಕಾರ ಕೊಡಬೇಕು ಇದಕ್ಕಂತ ಮನವಿ ಮಾಡ್ತೀನಿ. ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ. ಯಾಕೆಂದರೆ ವಿರೋಧ ಪಕ್ಷದವರು ಕೂಡ ಸರ್ವಸಮ್ಮತದಿಂದ ಇದು ತೀರ್ಮಾನ ಆಗಿದೆ. ಇದು ಒಂದು ಸೈಡ್ ಆಗಿಲ್ಲ. BJP, ಜನತಾದಳ ಮತ್ತು ಇಂಡಿಪೆಂಡೆಂಟ್ಸ್ ಎಲ್ಲರೂ ಸೇರಿ 2 ಸದನದಲ್ಲಿ ಸರ್ವಾನುಮತದಿಂದ ತೀರ್ಮಾನ ಆಗಿದೆ. ಇದರಲ್ಲಿ ಅಂಥದಕ್ಕೇನು ಗೊಂದಲಕ್ಕೆ ಅವಕಾಶ ಇಲ್ಲ. ನಾರಾಯಣ ಸ್ವಾಮಿ ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಏನಾದ್ರಿಂದ ಮಾರ್ಗದರ್ಶನ ಕೊಟ್ಟರೆ ತಗೊಳ್ತೀವಿ. ಯಾವೂ ಇಲ್ಲ, ಅವೇನು ಆಕ್ಷೇಪಣೆ ಇಲ್ಲ. ಯಾವ ರೀತಿ ಕುಂತು ಫೈಸಲ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮಹದೇವಪ್ಪನವ್ರನ್ನ ಮಾತಾಡಿದ್ದೀನಿ, ಸತೀಶ್ ಜಾರಕಿಹೊಳಿ ಮಾತಾಡಿದ್ದೀನಿ. ನಾವೆಲ್ಲ ಕುಂತು ಮಾತಾಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊಳ್ತೀವಿ. ತಿಮ್ಮಾಪುರ ನಾವು ಟೈಮ್ ಹೇಳೋಕ್ಕಾಗಲ್ಲ, ಕುಂತು ಮಾತಾಡ್ತೀವಿ. ಆಗ್ತದೆ ಆದಷ್ಟು ಬೇಗ, ಆದಷ್ಟು ಡೇಟ್ ಹೇಳೋಕ್ಕಾಗಲ್ಲ. ನಾವು ಕುಂತು ಮಾತಾಡ್ಬೇಕು, ಆದಷ್ಟು ಬೇಗ ಮಾಡೋದು. ರಿಕ್ರೂಟ್ಮೆಂಟಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬರ್ತದೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ.